ನನ್ನ ಹೆಂಡತಿ ನನ್ನ ಮಕ್ಕಳಿಗೆ ಯಾವತ್ತೂ ನನ್ನ ಕೆಟ್ಟ ಗುಣ ಹೇಳಿಲ್ಲ. ನಿಮ್ಮಪ್ಪ ಕುಡುಕ, ನಿಮ್ಮಪ್ಪ ಜೂಜಾಡ್ತಾರೆ, ಮುಂದೆ ದಿನವೂ ಹೇಳಲಿಲ್ಲ. ನಿಮ್ಮ ಅಪ್ಪನ ಮೊಮೆಂಟೋಸ್ ನೋಡು, ನಿಮ್ಮ ಅಪ್ಪನ ಶಾಲುಗಳು ನೋಡು, ನಿಮ್ಮ ಅಪ್ಪ ನಿಂತ್ಕೊಂಡು ಮಾತಾಡ್ತಾರೆ ಸ್ಟೇಜ್ ಮೇಲೆ ನೋಡು ಹೇಗೆ ಮಾತಾಡ್ತಾರೆ, ಕೂತ್ಕೊಂಡು ಬಾಯಿ ಮುಚ್ಕೋಬೇಕು. ಬರೀ ಇವನ್ನೇ ಹೇಳಿ 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 ಇವತ್ತು ನನ್ನ ಮಕ್ಕಳಿಗೆ 50-55 ವರ್ಷ ಆದರೂ ಕೂಡ ನನ್ನ ಎದುರು ನಿಂತ್ಕೊಂಡು ಮಾತಾಡೋಕೆ ಹೆದರ್ತಾರೆ. ಯಾಕೆಂದ್ರೆ ಅವಳು ಕೊಟ್ಟ ಪಟ್ಟ, ಅವಳು ಕೊಟ್ಟು ಬಿಟ್ಟರೆ ಅದು ಅವಳ ಭಿಕ್ಷೆ ಕೊಡ್ತೇವೆ ಹೋಗಿದ್ರೆ ಇವತ್ತು ಅಲ್ಲ ಅಲ್ಲ, ಅದು ನಂದು ಕರ್ತವ್ಯ ನಾನು ಮಾಡಿದ್ದೀನಿ. ಅದಕ್ಕೆ ಯಾಕೆ ಅಷ್ಟೊಂದು ಎಮೋಷನ್ ಆಗ್ತೀರಿ? ಬೇಕಿಲ್ಲ, ಎಲ್ಲರೂ ಸಾಮಾನ್ಯವಾಗಿ ಗೃಹಿಣಿಯರು ಮಾಡ್ಬೇಕಾದ ಕೆಲಸ ಅಷ್ಟೇ ಅದು. ಪ್ರತಿಯೊಂದು ಮನೆಯಲ್ಲೂ ನಾನು ಹೇಳೋದಷ್ಟೇ ಸರ್, ತಾಯಿ ಆದವಳು ತಂದೆಯ ಒಳ್ಳೆ ಅಂಶವನ್ನ ತೋರಿಸಿದ್ರೆ ಸಂಸಾರದಲ್ಲಿ ಬಿಗಿ ಮುಳುಗುತ್ತೆ. ಅದು ಬಿಟ್ಟು ನಿಮ್ಮಪ್ಪ ಯೋಗ್ಯ, ನಿಮ್ಮಪ್ಪ ಜೂಜ್ಕೋರ ಅಂತ ಗಂಡನ್ನ ಹೆಂಡತಿ ಬೈಯೋದು, ಹೆಂಡತಿ ನಿಮ್ಮಮ್ಮ ಸಮಾಜಕ್ಕೆ ಹೋಗ್ತಾಳೆ, ಅಲ್ಲಿ ಹೋಗ್ತಾಳೆ, ಇಲ್ಲಿ ಹೋಗ್ತಾಳೆ ಅಂತ ಒಬ್ಬರಿಗೊಬ್ರು ಮಾನ ಕಳೆದ್ರೆ ಆ ಸಂಸಾರ ಮೂರ ಬಟ್ಟೆ ಆಗೋಗುತ್ತೆ. ಒಂದಿನ ನಾನು ಹೀಗೆ ಆಫೀಸ್ ಮೇಲೆ ಕೂತಿದ್ದೆ, ಇವರು ಸ್ವಲ್ಪ ಬರ್ತೀರಾ ಅಂದು ಟಕ್ ಅಂತ ಎದ್ದೋದೆ. 4 ಜನ ಮಾತಾಡ್ತಾ ಕೂತಿದ್ದವರು ನಾನು ನೋಡಿ ನಕ್ಕರು. ನಾನು ವಾಪಸ್ ಬಂದ್ಮೇಲೆ ನೀವು ನಕ್ಕಿದ್ದಾಕೆ ಗೊತ್ತಾಯ್ತು ನನಗೆ. ಏನು ಸ್ಟೇಜ್ ಮೇಲೆ ಹಿರಣ್ಯನವರು ಹುಲಿ, ಇಲ್ಲಿ ಹೆಂಡತಿ ಕರ್ನಾಟಕ ಹೇಗೆ ಓಡೋದು ನೋಡು ಅಂತೀರ ಅಲ್ವೇನ್ರಿ ಅಂದೆ. ಯಾಕೆ ಸರ್ ಗೊತ್ತಾಯ್ತು? ನೀವು ಅಂದಿದ್ರಲ್ಲೇ ಗೊತ್ತಾಯ್ತು, ನೀವು ನಕ್ಕಿದ್ರಲ್ಲಿ. ರೇ 60 ಮೇಲೆ ಹೆಂಡತಿ ಸ್ವರ ಸಂಗೀತ ಕೇಳ್ದಾಗ ಕೇಳ್ತೀರಿ, ನಿಮಗೆ ಏನ್ರಿ ಗೊತ್ತದು? ಅಷ್ಟಾಗ್ಬೇಕಾದ್ರೆ 60 ವರ್ಷ ಸಮಾಧಾನಕರವಾಗಿ ಸಂಸಾರ ಮಾಡ್ಕೊಂಡಿರ್ಬೇಕು ಅಷ್ಟೇ. ಸ್ವರ ಕೇಳಬೇಕು. ಓವರ್ ಆಲ್ ಹೌ ವಾಸ್ ಯುವರ್ ಲೈಫ್ ಸರ್? ವಾಟ್ ಯು ಥಿಂಕ್? ನಾನು ಹೇಳೋದಿಷ್ಟೇ ಸರ್, ತುಳಿದು ಬಾಳೋಕ್ಕಿಂತ ತಿಳಿದು ಬಾಳೋದು ಒಳ್ಳೆ. ವಾವ್. ತುಳಿದು ಬಾಳೋನು ಅಳಿದು ಹೋಗ್ತಾನೆ, ತಿಳಿದು ಬಾಳೋನು ಅಳಿದ ಮೇಲೂ ಉಳಿತಾನೆ. ಜಗತ್ತಲ್ಲಿ 2 ಜಾತಿ ಮನುಷ್ಯರಿರೋದು, ಸತ್ತಂತೆ ಬದುಕಿರುವ ಜನ, ಸತ್ತ ಮೇಲೂ ಬದುಕಿರುವ ಜನ. ನನಗೆ ಸತ್ತ ಮೇಲೂ ಬದುಕಬೇಕು ಅಂತ ಆಸೆ ಇದೆ.